हेलो जनते नमस्ते वेलकम बैक टू माय यूट्यूब चैनल कीर्तना's व्लॉग ಸಾಮಾಜಿಕ ಥೈಲ್ಯಾಂಡಲ್ಲಿ ನಮಸ್ತೆ ಅಂತ ಥೈಲ್ಯಾಂಡಿಗೆ ಹೋಗಿ ಬಂದಲ್ಲ ಸ್ವಲ್ಪ ಆದರೂ ಆರ ಹಾಗೆ ಬಂದುಬಿಟ್ಟಿದೆ. ನಾನು 5 nights 6 days ಪ್ಲ್ಯಾನ್ ಮಾಡಿದ್ದು ಥೈಲ್ಯಾಂಡ್ಗೆ. ಸೊ 2 nights into Pattaya and 3 nights into Bangkok. It was tremendous. Oh my god, Thailand is, it has all my heart. ಥೈಲ್ಯಾಂಡ್ ವಾಸ್ ಅಮೇಝಿಂಗ್. ಅದನ್ನ ವರ್ಚಲ್ಲಿ ಹೇಳೋದಕ್ಕಾಗೋದೇ ಇಲ್ಲ, ನೀವೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಥೈಲ್ಯಾಂಡ್ನ. ಥೈಲ್ಯಾಂಡ್ ವಾಸ್ ನೆಕ್ಸ್ಟ್ ಲೆವೆಲ್. ದುಬೈ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ತು, ಬಟ್ ಥೈಲ್ಯಾಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಐ ವಾಸ್ ಮೆಸ್ಮರೈಸ್ಡ್. ನಾನು ಡಾನ್ಮಿಯೋಂಗ್ ಏರ್ಪೋರ್ಟ್ಗೆ ಹೋಗಿದ್ದು ಬ್ಯಾಂಕಾಕಲ್ಲಿ. ಸುವರ್ಣಭೂಮಿ ಏರ್ಪೋರ್ಟ್ಗೆ ಕಂಪೇರ್ ಮಾಡಿದ್ರೆ ಡಾನ್ಮಿಯೋಂಗ್ ಏರ್ಪೋರ್ಟ್ಗೆ ಫ್ಲೈಟ್ಸ್ ಸ್ವಲ್ಪ ಚೀಪಾಗಿತ್ತು. ಸೊ ಅಲ್ಲಿಂದ ಯು ವಿಲ್ ಗೆಟ್ ಟ್ಯಾಕ್ಸೀಸ್, ಬಸ್, ಎನಿಥಿಂಗ್, ಈವನ್ ಮೆಟ್ರೋಸ್ ಅದೇರ್. ಮೆಟ್ರೋಸ್ ಕೂಡ ಯೂಸ್ ಮಾಡ್ಬೋದು ನೀವು. ಸೊ ಡಾನ್ಮಿಯೋಂಗ್ ಏರ್ಪೋರ್ಟ್ಗೆ ಫ್ಲೈಟ್ಸ್ ವೇರ್ ಲಿಟಲ್ ಲೆಸ್. ಸೊ ನಾನು ಅದಕ್ಕೆ ಡಾನ್ಮಿಯೋಂಗ್ ಏರ್ಪೋರ್ಟ್ಗೆ ಫ್ಲೈಟ್ನ ಬುಕ್ ಮಾಡಿಕೊಂಡೆ. ಆ್ಯಂಡ್ ಅಗೇನ್ ವೆರಿ ಗುಡ್ ನ್ಯೂಸ್ ಫಾರ್ ಇಂಡಿಯನ್ಸ್, ಎಲ್ಲರಿಗೂ ಗೊತ್ತಿರುತ್ತೆ, ಇಟ್ಸ್ ಅ ವೀಸಾ ಫ್ರೀ ಥಿಂಗ್. ವೀಸಾ ಫ್ರೀ ಇತ್ತು ಟಿಲ್ ಮಾರ್ಚ್, ಐ ಗೆಸ್ ಮಾರ್ಚ್ ತನಕ ವೀಸಾ ಫ್ರೀ ಇದೆ ಫಾರ್ ಇಂಡಿಯನ್ಸ್. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಥೈಲ್ಯಾಂಡ್ಗೆ, ಪಟ್ಟ ಅಂತ ಹೊರಡಿ. ಥೈಲ್ಯಾಂಡ್ ಯು ವಿಲ್ ನೆವರ್ ರಿಗ್ರೆಟ್ ಗೋಯಿಂಗ್. ಅಷ್ಟು ಚೆನ್ನಾಗಿದೆ ಕಂಟ್ರಿ. ಆ ಕಂಟ್ರಿ ನೇಚರ್ ಆಗಿರ್ಬೋದು, ಆ ಕಂಟ್ರಿಲಿರೋ ಟೆಂಪಲ್ಸ್, ಆ ಕಂಟ್ರಿ ಟ್ರೆಡಿಷನ್, ಆ ಕಂಟ್ರಿ ಫುಡ್, ಓ ಮೈ ಗಾಡ್ ಸಕ್ಕತ್ತಾಗಿತ್ತು. ಸೊ ನಾನು ಥೈಲ್ಯಾಂಡ್ಗೆ 5 nights 6 days ಹೇಗೆ ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ಐಟ್ನರಿ ಹೇಳ್ತೀನಿ 5 daysನು ನಾನು ಹೇಗೆ ಪ್ಲ್ಯಾನ್ ಮಾಡ್ಕೊಂಡು ಹೋದೆ ಅಂತ. ಸೊ ಇಟ್ಸ್ ಅಪ್ ಟು ಯು, ನೀವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀರಾ ಅಂತ. ಸೊ ಐ ಗಿವ್ ಯು ಸಮ್ ಮಿನಿಮಮ್ ಐಡಿಯಾಸ್. ಹೇಗೆಲ್ಲ ನಾವು ಪ್ಲ್ಯಾನ್ ಮಾಡಿದ್ದು, ಯಾವ ಆ್ಯಪ್ ಮುಖಾಂತರ ಐ ಹ್ಯಾವ್ ಬುಕ್ಡ್ ಆ್ಯಕ್ಟಿವಿಟೀಸ್, ಅಲ್ಲಿ ಹೇಗೆ ರೂಮ್ ಬುಕ್ ಮಾಡಿದ್ದು, 50,000 ಅಂಡರಲ್ಲಿ ಥೈಲ್ಯಾಂಡ್ನ ಹೇಗೆ ಕವರ್ ಮಾಡ್ಬೋದು ಅಂತ. ಸ್ಟೇ ವಿತ್ ಮೀ ಟಿಲ್ ದ ವಿಡಿಯೋ ಎಂಡ್ಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಜರ್ನಿ ಬ್ಯಾಂಗ್ಳೂರ್ ಟು ಬ್ಯಾಂಕಾಕ್ ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರ್ ಟರ್ಮಿನಲ್ 2 ಇಂದ ಬ್ಯಾಂಕಾಕ್ ಟರ್ಮಿನಲ್ 1ಗೆ. ಇಟ್ ವಾಸ್ ಡಾನ್ಮಿಯೋಂಗ್ ಏರ್ಪೋರ್ಟ್. ಹೋಟೆಲ್ ಚೆಕ್-ಇನ್ ಆದ್ವಿ 4 AM. ಸೊ ನಮ್ಮ ಫಸ್ಟ್ ಡೇ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಾವು ಫ್ಲೋಟಿಂಗ್ ಮಾರ್ಕೆಟಿಂದ. ಸೊ ದ ಪೀಪಲ್ ಹೂ ಆರ್ ಇನ್ ಟು ಕಲ್ಚರ್ ಆರ್ ಪೀಪಲ್ ಹೂ ವಾಂಟ್ ಟು ಎಕ್ಸ್ಪ್ಲೋರ್ ದ ಲೋಕಲ್ ಫುಡ್, ಲೋಕಲ್ ಥಿಂಗ್, ದಿಸ್ ಫ್ಲೋಟಿಂಗ್ ಮಾರ್ಕೆಟ್ ಇಸ್ ಅ ಮಸ್ಟ್ ವಿಸಿಟ್ ಥಿಂಗ್. ಈ ಫ್ಲೋಟಿಂಗ್ ಮಾರ್ಕೆಟಲ್ಲಿ ನಿಮಗೆ ಒಂದು ಡಿಫ್ರೆಂಟ್ ಆರಾನೇ ಸಿಗುತ್ತೆ. ಲೋಕಲ್ ಪೀಪಲ್ ಹೇಗಿರ್ತಾರೆ, ಹಾಗೆ ಅಲ್ಲಿನ ಕಲ್ಚರ್, ಟ್ರೆಡಿಷನ್ ಎಲ್ಲದನ್ನು ಕಂಪ್ಲೀಟಾಗಿ ನೋಡೋಕ್ಕೆ ಸಿಗುತ್ತೆ. ಫ್ಲೋಟಿಂಗ್ ಮಾರ್ಕೆಟ್ ಮುಗಿದ ತಕ್ಷಣ ಅಲ್ಲಿ ನಿಯರ್ ಬೈ ವಾಕಿಂಗ್ ಡಿಸ್ಟೆನ್ಸಲ್ಲಿ ಪಟಾಯ ಟೈಗರ್ ಪಾರ್ಕ್ ಸಿಗುತ್ತೆ. ಸೊ ಪಟಾಯದಲ್ಲಿ ಇದು ಮೇನ್ ಅಟ್ರಾಕ್ಷನ್. ಯಾರೆಲ್ಲ ಪಟಾಯಾಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ಪ್ಲೇಸ್ನ ವಿಸಿಟ್ ಮಾಡಿ. ಇಟ್ ವಿಲ್ ಗಿವ್ ಯು ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ 3 types ಆಫ್ ಟೈಗರ್ ಬರುತ್ತೆ. ಒಂದು ಸ್ಮಾಲ್, ಒಂದು ಮೀಡಿಯಮ್ ಆ್ಯಂಡ್ ಅನದರ್ ಒನ್ ಇಸ್ ಲಾರ್ಜ್. ಐ ವಾಂಟ್ ಯು ಗೈಸ್ ಟು ಟ್ರೈ ವಿತ್ ಅ ಮೀಡಿಯಮ್ ಟೈಗರ್ ಟು ಟೇಕ್ ಅ ಫೋಟೋಸ್. ವೈ? ಬಿಕಾಸ್ ಆ ಫೋಟೋ ತೊಗೊಳ್ಳೋವಾಗ ಟೈಗರ್ ಹತ್ರ ಹೋಗೋ ಮಜಾನೇ ಬೇರೆ. ಸೊ ನನಗಂತೂ ತುಂಬ ಭಯ ಆಗ್ತಾಯಿತ್ತು ಟೈಗರ್ ಹತ್ರ. ಇಲ್ಲಿ ನೋಡಿ ಈ ಫೋಟೋದಲ್ಲಿ, ಓ ಮೈ ಗಾಡ್, ಐ ವಾಸ್ ಸ್ಕ್ಯಾರ್ಡ್. ನೆಕ್ಸ್ಟ್ ಅಲ್ಲಿಂದ ನಾವು ಟ್ರಾವೆಲ್ ಮಾಡಿದ್ದು ಬಿಗ್ ಬುದ್ಧ. ಸೊ ಇದು ಪಟಾಯದಲ್ಲಿ ವೆರಿ ಕಾಮ್ ಪ್ಲೇಸ್. ಇಲ್ಲಿ ಕೂಡ ನೀವು ಅಲ್ಲಿನ ಟ್ರೆಡಿಷನ್ ಹಾಗೆ ಅಲ್ಲಿನ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಪ್ಲೇಸ್ ಬಂದುಬಿಟ್ಟು ತುಂಬ ಪೀಸ್ಫುಲ್ ಆಗಿತ್ತು. ಐ ರಿಯಲಿ ಲವ್ಡ್ ಇಟ್. ಬಿಗ್ ಬುದ್ಧ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ ಇಟ್ ವಾಸ್ ಈವ್ನಿಂಗ್. ಸೊ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಆಲ್ಕಜಾರ್ ಶೋ. ಓ ಮೈ ಗಾಡ್, ಇಟ್ ವಾಸ್ ಅ ಬಿಗ್ ಡೇ ಫಾರ್ ಅಸ್. ಆಲ್ಕಜಾರ್ ಶೋ ಯಾವಾಗ ನೋಡ್ತೀನಿ ಅಂತ ವೇಟ್ ಮಾಡಿ ಫೈನಲಿ ಇಟ್ ವಾಸ್ ದೇರ್. ನೀವು ಯಾರು ಆಲ್ಕಜಾರ್ ಶೋ ಮಿಸ್ ಮಾಡ್ತೀರಾ ಪತಾಯಾಗ ಹೋಗ್ಬಿಟ್ಟು, ಯು ಮಿಸ್ಡ್ ಎವ್ರಿಥಿಂಗ್ ಇನ್ ಥೈಲ್ಯಾಂಡ್. ಟ್ರಸ್ಟ್ ಮೀ, ಇಫ್ ಯು ಗೋ ಆ್ಯಂಡ್ ವಾಚ್ ದಿಸ್ ಶೋ ಯು ವಿಲ್ ಬಿ ಸ್ಟಂಡ್. ನನಗೂ ಕೂಡ ಅದೇ ಥರ ಆಯಿತು. ಫಸ್ಟ್ ನಾನು ಆಲ್ಕಜಾರ್ ಶೋ ನೋಡಿದಾಗ, ಓ ಮೈ ಗಾಡ್, ಐ ವಾಸ್ ಜಸ್ಟ್ ಸ್ಟಂಡ್ ದೇರ್. ಯಾಕಂತ ಅಂದರೆ ದಟ್ ವಾಸ್ ಕಂಪ್ಲೀಟ್ಲಿ ಅ ವಿಜುವಲ್ ಟ್ರೀಟ್, ಆಯಿತಾ. ಸೊ ನೀವಲ್ಲಿ ಕುತ್ಕೊಂಡು ಶೋ ನೋಡ್ತಾ ಇದ್ದರೆ ಯು ಫೀಲ್ ಯು ಆರ್ ಇನ್ ಅ ಡಿಫ್ರೆಂಟ್ ವಾಟ್ ಟು ಸೇ. ಓ ಮೈ ಗಾಡ್, ಅದು ನನಗೆ ವರ್ಡ್ಸಲ್ಲಿ ಕೂಡ ಹಾಕೋಕ್ಕಾಗ್ತಾಯಿಲ್ಲ. ಆಲ್ಕಜಾರ್ ಶೋ ಮಾತ್ರ ಅಷ್ಟು ಮಸ್ತಾಗಿತ್ತು. ಸೊ ನೀವು ಕೂಡ ಸ್ವಲ್ಪ ಝಲಕ್ನ ತೊಗೊಂಡು ಬನ್ನಿ. ಐ ವಿಲ್ ಬಿ ಸ್ಟಿಲ್ ಹಿಯರ್. ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇವರೆಲ್ಲ ಆಲ್ಕಜಾರ್ ಶೋನಲ್ಲಿ ಪರ್ಫಾರ್ಮ್ ಮಾಡಿದವರು. ಇವರೆಲ್ಲರೂ ಲೇಡಿ ಬಾಯ್ಸ್, ಇವ್ರು ಯಾರು ಗರ್ಲ್ಸ್ ಅಲ್ಲ. ಬಟ್ ಸ್ಟಿಲ್ ಅವರಲ್ಲಿರೋ ಟ್ಯಾಲೆಂಟ್, ಹ್ಯಾಟ್ಸ್ ಆಫ್ ಟು ದೆಮ್. ಹೇಗಿದ್ರು ಲೇಡಿ ಬಾಯ್ಸ್? ತುಂಬ ಬ್ಯೂಟಿಫುಲ್ ಆಗಿದ್ರಲ್ವ? ನನಗೂ ಕೂಡ ಸೇಮ್ ಹಾಗೆ ಅನ್ನಿಸ್ತು. ನಿಜ, ತುಂಬ ಬ್ಯೂಟಿಫುಲ್ ಆಗಿದ್ರು ಲೇಡಿ ಬಾಯ್ಸ್ ಕೂಡ. ನಮ್ಮ ಆಲ್ಕಜಾರ್ ಶೋ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಹೋಗಿದ್ದು ಹೇ ಬಾಯ್ಸ್ ಪತಾಯ ವಾಕಿಂಗ್ ಸ್ಟ್ರೀಟ್.
ಪತಾಯ ವಾಕಿಂಗ್ ಸ್ಟ್ರೀಟ್ ಅಂತೂ ಸಖತ್ತಾಗಿತ್ತು. ಅಲ್ಲಿ ಈಚೆ ಕಡೆ ಗರ್ಲ್ಸ್, ಲೇಡಿ ಬಾಯ್ಸ್, ಮಿಕ್ಸ್ಚರ್ ಆಫ್ ದೆಮ್ ಇದ್ದರು. ಸೊ ಪತಾಯ ವಾಕಿಂಗ್ ಸ್ಟ್ರೀಟ್ ಇಸ್ ಅ ಮೇನ್ ಅಟ್ರಾಕ್ಷನ್ ಇನ್ ಪತಾಯ. ದಯವಿಟ್ಟು ಮಿಸ್ ಮಾಡಬೇಡಿ ಇದನ್ನ. ಪತಾಯ ವಾಕಿಂಗ್ ಸ್ಟ್ರೀಟು ತುಂಬ ಹ್ಯಾಪನಿಂಗ್ಸ್ ಆಗ್ತಾ ಇರುತ್ತೆ, ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ, ಅಲ್ಲಿ ನಿಮಗೆ ಫುಡ್ ಕೂಡ ಸಿಗುತ್ತೆ. ಸೊ ಪತಾಯ ವಾಕಿಂಗ್ ಸ್ಟ್ರೀಟ್ ಇಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಆಯಿತಾ. ಆ್ಯಂಡ್ ಸ್ಕ್ಯಾಮ್ ನಂಬರ್ ಒನ್ ಆಗುತ್ತೆ. ಯಾಕಂತ ಅಂದರೆ ಸೊ ಥೈಲ್ಯಾಂಡ್ ಹೋಗೋರೆಲ್ಲ ಸೊ ಇದಕ್ಕೆ ಜಾಸ್ತಿ ಹೋಗ್ತಾರೆ ವಾಕಿಂಗ್ ಸ್ಟ್ರೀಟ್ ನೋಡೋದಕ್ಕೆ ಅಂತ ಅಂದ್ಕೊತಾರೆ. ಬಟ್ ಅದೇ ರೀತಿ ಅಲ್ಲಿ ಸ್ಕ್ಯಾಮ್ ಮಾಡೋಕ್ಕೆ ಟೂರಿಸ್ಟ್ಗೆ ಅಂತಲೇ ನಿಂತಿರ್ತಾರೆ. ಸೊ ಸ್ಕ್ಯಾಮ್ ದಯವಿಟ್ಟು ಆಗಬೇಡಿ. ಆ್ಯಂಡ್ ಮೋರ್ ಓವರ್ ನಿಮಗೆ ಗರ್ಲ್ ಯಾರು, ಲೇಡಿ ಬಾಯ್ ಯಾರು ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ನಿಜವಾಗ್ಲೂ ನಾನು ರಿಯಲಾಗಿ ನೋಡಿದ್ದೀನಿ ಅಲ್ವಾ, ನನಗೆ ಕಂಡುಹಿಡಿಯೋಕ್ಕೆ ಆಗ್ತಾಯಿರಲಿಲ್ಲ ಲೇಡಿ ಬಾಯ್ ಯಾರು, ಗರ್ಲ್ ಯಾರು ಅಂತ ಅಂಟಿಲ್ ದೇ ಸ್ಪೀಕ್. ಸೊ ಅವರು ಮಾತಾಡಿದಾಗ ವಾಯ್ಸ್ ಮಾಡ್ಯುಲೇಷನ್ ಆಗುತ್ತೆ ಅಲ್ಲ, ಸೊ ಆವಾಗ ಸ್ವಲ್ಪ ಕಂಡುಹಿಡಿಬೋದಾಗಿತ್ತು ಇದು ಲೇಡಿ ಬಾಯ್ ಇಲ್ಲ ಅದು ಗರ್ಲ್ ಅಂತ. ಸೊ ದಯವಿಟ್ಟು ಇಲ್ಲಿ ಸ್ಕ್ಯಾಮ್ ಆಗಬೇಡಿ, ಬ್ಯೂಟಿ ನೋಡಿ ಬಿದ್ದೋಗಬೇಡಿ. ಯಾಕಂತಂದರೆ ಸ್ಕ್ಯಾಮ್ ಮಾಡೋಕ್ಕೆ ಅಂತಲೇ ಅಲ್ಲಿ ತುಂಬ ಜನ ಇದ್ದಾರೆ ವಾಕಿಂಗ್ ಸ್ಟ್ರೀಟಲ್ಲಿ. ನೀವು ವಾಕಿಂಗ್ ಸ್ಟ್ರೀಟಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ ಬ್ಯೂಟಿ ನೋಡ್ಕೊಂಡು ಸುಮ್ಮನೆ ವಾಕ್ ಮಾಡ್ತಾನೆ ಇರಬೇಕು. ವಾಕಿಂಗ್ ಸ್ಟ್ರೀಟ್ ತುಂಬ ಉದ್ದ ಇದೆ, ಮೇ ಬಿ 1.5 ಕಿಲೋಮೀಟರ್ಸ್ ಇರ್ಬೋದು. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ್ಯಾಟ್. ಸೊ ಸುಮ್ಮನೆ ಹೋಗ್ತಾ ಇರಿ ಆ ಕಡೆ ಈ ಕಡೆ ನೋಡಿಕೊಂಡು, ಎಂಜಾಯ್ ದ ಬ್ಯೂಟಿ ಆ್ಯಂಡ್ ಜಸ್ಟ್ ಮೂವ್ ಆನ್. ಸ್ಕ್ಯಾಮ್ ಆಗುತ್ತೆ, ಸೊ ಸ್ಕ್ಯಾಮ್ ದಯವಿಟ್ಟು ಆಗಬೇಡಿ. ಪತಾಯ ವಾಕಿಂಗ್ ಸ್ಟ್ರೀಟಲ್ಲಿ ಬರೀ ಬಾಯ್ಸೇ ಇರಲಿಲ್ಲ ಆಯಿತಾ, ತುಂಬ ಗರ್ಲ್ಸ್ ಕೂಡ ಇದ್ದರು, ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದ್ದರು. ಸೊ ಇದು ಥೈಲ್ಯಾಂಡ್ದು ಒಂದು ಪಾರ್ಟ್. ಇದನ್ನು ನೋಡಿ, ಇದನ್ನು ಮಿಸ್ ಮಾಡಬೇಡಿ. ಯಾಕಂತಂದರೆ ದಿಸ್ ಇಸ್ ಅ ಡಿಫ್ರೆಂಟ್ ಆ್ಯಂಬಿಯನ್ಸ್ ಅಲ್ವಾ. ಸೊ ನೀವು ಪತಾಯ ವಾಕಿಂಗ್ ಸ್ಟ್ರೀಟ್ದು ಒಂದು ಝಲಕ್ ತೊಗೊಂಡು ಬನ್ನಿ. ನಾನಿಲ್ಲೇ ನಿಮಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಕಮ್ ಬ್ಯಾಕ್. ಪತಾಯ ವಾಕಿಂಗ್ ಸ್ಟ್ರೀಟ್ ನೋಡಿ ಸುಸ್ತಾಯ್ತಾ ಇಲ್ಲ, ನಡೆದು ಸುಸ್ತಾಯ್ತಾ? ನನಗಂತೂ ನಡೆದು ತುಂಬ ಸುಸ್ತಾಗ್ಬಿಟ್ಟಿತ್ತು. ಇಟ್ ವಾಸ್ ಅ ಲಾಂಗ್ ಡೇ ಫಾರ್ ಅಸ್. ಸೊ ನೈಟ್ ನಾವು ಚೆನ್ನಾಗಿ ಮಲಗಿದ್ವಿ ಬಿಕಾಸ್ ಮಾರ್ನಿಂಗ್ ವಾಸ್ ಇನ್ ಟು ಅ ಸ್ಯಾಂಚುರಿ ಆಫ್ ಟ್ರೂತ್. ಸ್ಯಾಂಚುರಿ ಆಫ್ ಟ್ರೂತ್ನ ಮಿಸ್ ಮಾಡಲೇಬೇಡಿ. ಸ್ಯಾಂಚುರಿ ಆಫ್ ಟ್ರೂತ್ ಟಿಕೆಟ್ಸ್ ಇದೆ. ಸೊ ಮಾರ್ನಿಂಗ್ 1 ಟಿಕೆಟ್ ಇರುತ್ತೆ, ಈವ್ನಿಂಗ್ 1 ಟಿಕೆಟ್ ಇರುತ್ತೆ. ಸೊ ಗೋ ವಿತ್ ದಿಸ್ ಸ್ಯಾಂಚುರಿ ಆಫ್ ಟ್ರೂತ್. ಸ್ಯಾಂಚುರಿ ಆಫ್ ಟ್ರೂತ್ ಮುಗಿಸ್ಕೊಂಡು ನಾವು ಮಿನಿ ಸಿಯಾಮ ಹೋಗಿದ್ವಿ. ಸೊ ಅಲ್ಲೇ ಪಕ್ಕದಲ್ಲಿತ್ತು. ಈ ಮಿನಿ ಸಿಯಾಮ ಅಟ್ರಾಕ್ಷನ್ ಏನಪ್ಪ ಅಂತಂದರೆ ಎಲ್ಲ ಕಂಟ್ರಿದು ಮಾನ್ಯುಮೆಂಟ್ಸ್ ಇರುತ್ತಲ್ಲ. ಈಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟೀಸ್ ಫಾರ್ ಅಮೇರಿಕಾ ನೋಡಿ, ಈಜಿಪ್ಟು ಪಿರಮಿಡ್ಸ್ ಇದೆ, ಹಾಗೆ ಇಂಡಿಯಾದು ತಾಜ್ ಮಹಲ್ನ ರೆಪ್ರೆಸೆಂಟ್ ಮಾಡಿದರು. ಸೊ ಎಲ್ಲ ಕಂಟ್ರಿದು ಮಾನ್ಯುಮೆಂಟ್ಸ್ನ ರೆಪ್ರೆಸೆಂಟ್ ಮಾಡಿದರು. ಮಿನಿ ಸಿಯಾಮ ಇಸ್ ಆಲ್ಸೋ ಅ ಮಸ್ಟ್ ವಿಸಿಟ್. ಇದು ಕೂಡ ಕ್ಲಾಕಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇದೆ. ಸೊ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಪ್ಲೇಸ್ ಕೂಡ ದಯವಿಟ್ಟು ಮಿಸ್ ಮಾಡಬೇಡಿ. ಮಿಸ್ ಮಾಡದೆ ಹೋಗ್ಬಿಟ್ಟು ಬನ್ನಿ. ಮಿನಿ ಸಿಯಾಮ ಮುಗಿಸ್ಕೊಂಡು ನಾವು ಹೊರಟ್ವಿ ನಮ್ಮ ರೂಮ್ ಕಡೆ. ಯಾಕಂತ ಅಂದರೆ ಇದೆರಡು ಮುಗಿಸೋಷಲ್ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ವಿ ವಾಂಟೆಡ್ ಟು ಟೇಕ್ ಸಮ್ ರೆಸ್ಟ್. ಇಲ್ಲಿ ನಮ್ಮ ಕನ್ನಡ ಸಾಂಗ್ ಹಾಕೊಂಡು ಚಿಂದಿ ಉಡಾಯಿಸ್ಬಿಟ್ಟಿದ್ದೀವಿ, ನೀವು ಕೇಳಿಸ್ಕೊಳ್ಳಿ. ಸೊ ಇಲ್ಲಿಗೆ ನಮ್ಮ ಪತಾಯ 2 ಡೇಸ್
ಮುಗೀತು. ನೆಕ್ಸ್ಟ್ ವಿ ವರ್ ಇನ್ ಟು ಬ್ಯಾಂಕಾಕಲ್ಲಿ ಫಸ್ಟ್ ಡೇನೇ ನಾನು ಹಾಫ್ ಡೇ ಟೂರ್ ಬುಕ್ ಮಾಡಿದೆ, ವಾಟ್ ಅರೌಂಡ್, ಹಾಗೆ ಸ್ಲೀಪಿಂಗ್ ಬುದ್ಧ ಟೆಂಪಲ್ಸ್ ನೋಡೋಣ ಅಂತ. ಇದನ್ನು ಕೂಡ ಕ್ಲಾಕ್ ಆ್ಯಪಲ್ಲೇ ಬುಕ್ ಮಾಡಿದ್ದು. ಈ ಟೆಂಪಲ್ಸ್ನ ದಯವಿಟ್ಟು ಮಿಸ್ ಮಾಡಬೇಡಿ, ಯಾಕಂತ ಅಂದರೆ ಇದು ಒನ್ ಆಫ್ ದ ಮೋಸ್ಟ್ ಮೇನ್ ಅಟ್ರ್ಯಾಕ್ಷನ್. ಇಡೀ ಲೈಕ್ ಪ್ರಪಂಚದ ಎಲ್ಲ ಕಡೆಯಿಂದ ಬರ್ತಾರೆ ಜನ ಇಲ್ಲಿ ಈ ಟೆಂಪಲ್ನ ನೋಡೋದಕ್ಕೆ. ಅಷ್ಟು ತುಂಬ ಅದ್ಭುತವಾಗಿತ್ತು. ವಿಲ್ ಥ್ಯಾಂಕ್ ಮೀ ಲೇಟರ್ ಆಫ್ಟರ್ ಸೀಯಿಂಗ್ ದಿಸ್. ಆ್ಯಂಡ್ ವಾಟ್ ಪೋ ಹಾಗೆ ಸ್ಲೀಪಿಂಗ್ ಬುದ್ಧನ ಮುಗಿಸ್ಕೊಂಡು ಇಟ್ ವಾಸ್ ಆಲ್ಮೋಸ್ಟ್ ಈವ್ನಿಂಗ್. ನಾನು ಹೇಳಿದೆ ಅಲ್ವಾ, ಇಟ್ ವಾಸ್ ಹಾಫ್ ಡೇ ಟೂರ್ ಅಂತ. ಹಾಫ್ ಡೇ ಟೂರ್ ಮುಗಿಸ್ಕೊಂಡು ವಿ ವರ್ ಬ್ಯಾಕ್ ಟು ರೂಮ್. ತುಂಬ ಸುಸ್ತಾಗಿತ್ತು, ಯಾಕಂತಂದರೆ ತುಂಬ ಓಡಾಡಬೇಕು. ವಿ ಟುಕ್ ಸಮ್ ರೆಸ್ಟ್ ಆಗಿದ ತಕ್ಷಣ ನೈಟ್ ನಾವು ಹೋಗಿದ್ದು ಪ್ರತಿನಮ್ ನೈಟ್ ಮಾರ್ಕೆಟ್. ಸೊ ಈ ಪ್ರತಿನಮ್ ನೈಟ್ ಮಾರ್ಕೆಟಲ್ಲಿ ನೀವು ಶಾಪಿಂಗ್ ಯಾರ್ಯಾರು ಮಾಡಬೇಕಂತ ಇದ್ದೀರಾ, ಪ್ರತಿನಮ್ ನೈಟ್ ಮಾರ್ಕೆಟ್ನ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಎಲ್ಲ ಚೀಪಾಗಿ ಸಿಗುತ್ತೆ. ಆ್ಯಕ್ಸಸರೀಸ್ ಆಗ್ಬೋದು, ಗರ್ಲ್ಸ್ದು ಕೊರಿಯನ್ ಸ್ಟೈಲ್ ಡ್ರೆಸ್, ಕಾಟ್ ಸೆಟ್ಸ್ ಎಲ್ಲದು ಚೀಪಾಗಿ ಸಿಗುತ್ತೆ. ನಾನಂತೂ ತುಂಬ ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ಇಲ್ಲಿ ಒಂದು ಅಂಗಡಿಗೆ ಹೋಗಿದ್ದೆ ಆಯಿತಾ. ಸೊ ಅಲ್ಲಿ ಗಣೇಶ ಮೂರ್ತಿ ಇತ್ತು. ಸೊ ನಿಮಗೆ ತೋರಿಸೋಣ ಅಂತ ಇದನ್ನು ವೀಡಿಯೋ ಮಾಡಿದ್ದು. ಮಾರ್ನಿಂಗ್ ವಿ ವೆಂಟ್ ಟು ದ ಸೆಕೆಂಡ್ ಡೇ ಇನ್ ಬ್ಯಾಂಕಾಕ್ ವಾಸ್ ಇನ್ ಟು ವೈಲ್ಡ್ ಸಫಾರಿ. ಫಸ್ಟ್ ಎಂಟ್ರೆನ್ಸ್ ಆಗಿದ ತಕ್ಷಣ ಈ ಅದ್ಭುತ ಕಾಣಿಸ್ತು. ನನಗಂತೂ ಶಾಕು. ನಮ್ಮ ಕಡೆ ನಾಯಿನ ಮುಟ್ಟಕ್ಕೂ ಬಿಡಲ್ಲ ಚಿಕ್ಕ ಮಕ್ಕಳಿಗೆ. ನಾವು ಅಲ್ಲಿ ನೋಡಿ ಹುಲಿನ ಕೂರಿಸ್ಕೊಂಡು ಆ ಚಿಕ್ಕ ಹುಡುಗ ಎಷ್ಟು ಬ್ರೇವಾಗಿ ಅದಕ್ಕೆ ಫೀಡ್ ಮಾಡ್ತಾ ಇದ್ದಾನೆ. ಸೊ ಇದನ್ನೆಲ್ಲ ತೋರಿಸ್ಬೇಕು ನಾವು ನಮ್ಮ ಮಕ್ಳಿಗೂ ಈ ಥರ ಬ್ರೇವಾಗಿ ಬೆಳಿಬೇಕು ಅಂತ. ಸೊ ಅಲ್ಲಿ ನಿಮಗೆ ಟಿಕೆಟ್ಸ್ ಇದನ್ನು ಕೂಡ ಕ್ಲೋಕಲ್ಲೇ ತೊಗೊಂಡಿದ್ದು ನಾನು. ಇಟ್ ವಾಸ್ 1 day ಸಫಾರಿ, ಕಂಪ್ಲೀಟ್ ಡೇ ಸಫಾರಿ. ಇದು ಡಾಲ್ಫಿನ್ ಶೋ ಆಯಿತಾ. ಸೊ ಇಲ್ಲಿ ತುಂಬ ಶೋಸ್ ನಡೆಯುತ್ತೆ, ಎಲಿಫೆಂಟ್ ಶೋ, ಡಾಲ್ಫಿನ್ ಶೋ ಆಯಿತಾ. ಇದರಲ್ಲಿ ಡಾಲ್ಫಿನ್ ಶೋ ಅಲ್ಲಿ ನಮ್ಮ ಇಂಡಿಯಾ ಫ್ಲ್ಯಾಗ್ನ ಇಟ್ಕೊಂಡು ದೇವರ್ ಸಮ್ ಇಂಡಿಯನ್ ಸಾಂಗ್ ಹಾಕಿದ್ರು. ದೇವರ್ ಎಂಜಾಯಿಂಗ್. ಆದರೂ ಇದು ವಿಡಿಯೋ ತುಂಬ ಜನ ಇಂಡಿಯನ್ಸ್ ನೋಡಿದೆ. ಈ ಡಾಲ್ಫಿನ್ ಶೋನ ಮಿಸ್ ಮಾಡಬೇಡಿ. ಅಲ್ಲಿ ಟೈಮ್ ಹಾಕಿರ್ತಾರೆ ನಿಮ್ಮ ಟಿಕೆಟ್ಸಲ್ಲಿ ಕೆಳಗಡೆ. ಸೊ ಬಿಫೋರ್ 10 minutes ಹೋಗಿಬಿಟ್ಟು ಕೂತ್ಕೊಳ್ಳಿ. ಡಾಲ್ಫಿನ್ ಶೋ ನೋಡಿದರೆ ಮಾತ್ರ ಸಖತ್ತಾಗಿತ್ತು. ನಾನಂತೂ ಕಳೆದೋಗ್ಬಿಟ್ಟೆ ಫಸ್ಟ್ ಟೈಮ್ ಡಾಲ್ಫಿನ್ ಶೋ ನೋಡಿದ್ದು. ಡಾಲ್ಫಿನ್ಸ್ ಅಂತೂ ಕ್ಯೂಟ್, ಓ ಮೈ ಗಾಡ್. ಅವ್ರ ಟ್ರೈನರ್ಸ್ ಇರ್ತಾರಲ್ವ, ಅದು ಮಾತನ್ನ ಎಷ್ಟು ಕ್ಯೂಟಾಗಿ ಕೇಳ್ತೈತೆ ಗೊತ್ತಾ, ಸಖತ್ತು. ನೀವು ಡಾಲ್ಫಿನ್ ಶೋನ ಮಿಸ್ ಮಾಡಬೇಡಿ. ಟಿಕೆಟ್ ಕೆಳಗಡೆನೇ ನಿಮಗೆ ಟೈಮಿಂಗ್ಸ್ ಹಾಕಿರ್ತಾರೆ. ಡೈಲಿ ಮೇ ಬಿ ಇನ್ ಅ ಡೇ 3 times ಶೋ ನಡೆಯುತ್ತೆ ಅನಿಸುತ್ತೆ. ಈ ಶೋನ ಮಿಸ್ ಮಾಡ್ಕೊಂಡ್ಬೇಡಿ, ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ವೈಲ್ಡ್ಸ್ ಲೈಕ್ ಸಫಾರಿ ಮುಗಿಯೋಸಲ್ಲ ಆಲ್ಮೋಸ್ಟ್ ಇಟ್ ವಾಸ್ ನೈಟ್. ಸೊ ವಿ ವೆಂಟ್ ಟು ಅವರ್ ರೂಮ್, ವಿ ಟುಕ್ ಸಮ್ ಗುಡ್ ರೆಸ್ಟ್ ಆ್ಯಂಡ್ ವಿ ವೆಂಟ್ ಟು ಚೈನಾಟೌನು ಲೈಕ್ ಚೈನಾಗೆ ಹೋದಂಗೆ ಇತ್ತು ಆಯಿತಾ. ಅಲ್ಲಿ ಫುಡ್ ನನಗೆ ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು ಬಿಕಾಸ್ ಐ ಆಮ್ ಅ ವೆಜಿಟೇರಿಯನ್. ಬಟ್ ಸ್ಟಿಲ್ ಅವ್ರ ಕಲ್ಚರ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಇದು ಚೈನಾಟೌನ್ಗೂ ಹೋಗಿ ಆಯಿತಾ. ಇಟ್ ಈಸ್ ಲೈಕ್ ನಿಮಗೆ ಡಿಫ್ರೆಂಟ್ ಆರಾ ಸಿಗುತ್ತೆ ಚೈನಾಟೌನಲ್ಲಿ. ಅಲ್ಲಿ ಲೋಕಲ್ ಫುಡ್ಸ್ ಆಗ್ಬೋದು. ಹಾಗೆ ಚೈನೀಸ್ ಪೀಪಲ್ ಇದ್ದರು ಅಲ್ಲಿ ತುಂಬ ಜನ. ಚೈನೀಸ್ ಡ್ರೆಸ್ಸಸ್ ಇರುತ್ತಲ್ವ, ಅವ್ರದ್ದೇ ಡಿಫ್ರೆಂಟ್ ಡ್ರೆಸ್ ಇರುತ್ತಲ್ಲ, ಅದೆಲ್ಲ ರೆಪ್ರೆಸೆಂಟ್ ಮಾಡಿದ್ರು. ಚೈನಾಟೌನ್ ಅಂತೂ ಕಂಪ್ಲೀಟಾಗಿ ವಿವರ್ ಇನ್ ಟು ಚೈನಾ ಅಂತಲೇ ಅನ್ನಿಸ್ತಾ ಇತ್ತು ನಮಗೆ. ಇಟ್ ವಾಸ್ ರಿಯಲಿ ನೈಸ್. ಚೈನಾಟೌನ್ ಮುಗಿಸೋ ಅಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 1:30 in the night. ಸೊ ಡೈರೆಕ್ಟ್ ವಿ ವೆಂಟ್ ಟು ಅವರ್ ರೂಮ್ ಆ್ಯಂಡ್ ಐ ಹ್ಯಾಡ್ ಮೈ ಫುಟ್ ಮಸಾಜ್ ದೇರ್. ಥೈಲ್ಯಾಂಡಲ್ಲಿ ಮಸಾಜ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ಫ್ಲೈಟ್ ಇದ್ದಿದ್ದು ಈವ್ನಿಂಗ್. ವಿ ವೆಂಟ್ ಸಮ್ ಸಿಟಿ ಟೂರ್ ಟು ಸಿ ಹೌ ದ ಸಿಟಿ ವಾಸ್. ದಿಸ್ ಇಸ್ ಹೌ ಮೈ 5 days ಐಟನರಿ ಪ್ಲ್ಯಾನ್ಸ್ ಲುಕ್ ಲೈಕ್. ಇದು ಡೀಟೇಲ್ ವೀಡಿಯೋ ನೆಕ್ಸ್ಟ್ ಮಾಡ್ತೀನಿ. ಹೇಗಿತ್ತು ಥೈಲ್ಯಾಂಡ್? ಸಾಕತ್ತಲ್ಲ. ವೀಡಿಯೋಲೇ ಹಿಂಗಿದೆ ಅಂದರೆ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ರಿಯಲೈಸಲ್ಲಿ ನೋಡ್ತೀರಾ, ನೇಚರೆಲ್ಲ ನೀವು ಎದುರುಗಡೆ ಇರುತ್ತೆ. ಸೊ ಸಕ್ಕತ್ತಲ್ಲ. ಸೊ ಇದು ನಾನು ನಿಮಗೆ ಇಟ್ಸ್ ಅ ಸ್ಯಾಂಪಲ್ 5 days ಐಟ್ನರಿನ ಪ್ಲ್ಯಾನ್ ಮಾಡಿರೋದು. ನೀವು ಓವರಾಲ್ ಪ್ಲ್ಯಾನಿಂಗ್ ಫಾರ್ ಬ್ಯಾಂಕಾಕ್ ಪತಾಯ ಯು ಕ್ಯಾನ್ ಟೇಕ್ ಮೈ ರೆಫರೆನ್ಸ್ ಆ್ಯಂಡ್ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಸೆಲ್ಫ್. ನಾನು ಕ್ಲೂಕನೋ ಆ್ಯಪ್ನಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ನ ಬುಕ್ ಮಾಡಿದ್ದು. ನಾನು ಇಲ್ಲಿಂದನೇ ಎಲ್ಲ ಬುಕ್ ಮಾಡ್ಕೊಂಡು ಹೋಗಿದ್ದೆ. ವೈ? ಬಿಕಾಸ್ ನಾನು ದುಬೈಗೆ ಹೋಗೋವಾಗಲೂ ಕೂಡ ಅದೇ ಥರ ಮಾಡಿದ್ದು. ಸೊ ಏನಕ್ಕಪ್ಪ ಅಂತಂದರೆ ನೀವು ಅಲ್ಲಿ ಹೋದರೆ ಇಟ್ ವಿಲ್ ಬಿ ಸ್ವಲ್ಪ ಕಷ್ಟ ಆಗುತ್ತಲ್ಲ. ನೀವಲ್ಲಿ ಕ್ಯೂವಲ್ಲಿ ನಿಂತ್ಕೊಳ್ಬೇಕು ಆ್ಯಂಡ್ ದೆ ಲಾಸ್ಟ್ ಕ್ಯೂ ಫಾರ್ ಸಮ್ ಡಾಕ್ಯುಮೆಂಟ್ಸ್, ಯು ಹ್ಯಾವ್ ಟು ಗಿವ್ ಯುವರ್ ನಂಬರ್ಸ್ ಆ್ಯಂಡ್ ಸ್ಟಫ್. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕ್ಲೂಕಲ್ಲಿ ನಾನು ಏನಕ್ಕೆ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ ಅಂದರೆ ಕಂಪ್ಯಾರಿಟಿವ್ಲಿ ಮೇಕ್ ಮೈ ಟ್ರಿಪ್ ಆಗ್ಬೋದು, ಸಿಲೋಫಿಯಾ, ಯಾತ್ರಾ.com, ಥಾಮಸ್ ಕುಕ್, ಇದರಲ್ಲೆಲ್ಲದ್ರಲ್ಲೂ ಯು ವಿಲ್ ಗೆಟ್ ದ ಟಿಕೆಟ್ಸ್. ಬಟ್ ಕಂಪ್ಯಾರಿಟಿವ್ಲಿ ಇದರಲ್ಲಿ ಲೆಸ್ ಇತ್ತು. ನಾನು ತುಂಬ ರಿಸರ್ಚ್ ಮಾಡಿದ್ಮೇಲೆ ಕ್ಲೂಕ್ ಆ್ಯಪ್ನ ಸಜೆಸ್ಟ್ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ಕ್ಲೂಕ್ ಆ್ಯಪಲ್ಲಿ ಯಾರೆಲ್ಲ ಬುಕ್ ಮಾಡಿದ್ದೀರಾ ಸೊ ಅವ್ರಿಗೆ ಸಪ್ರೇಟ್ ಕೌಂಟರ್ ಇತ್ತು. ಸೊ ಇಟ್ ವಾಸ್ ಲೈಕ್ ಅ ಫಟಾಫಟ್ ಥಿಂಗ್.
ಬೇರೆ ಆನ್ಲೈನಲ್ಲಿ ಬುಕ್ ಮಾಡಿದವ್ರಿಗೆಲ್ಲ ಒನ್ ಕೌಂಟರ್ ಇತ್ತು, ಬಟ್ ಕ್ಲೂಕಲ್ಲಿ ಮಾಡಿದವ್ರಿಗೆಲ್ಲ ಸಪ್ರೇಟ್ ಕೌಂಟರ್ ಇತ್ತು. ಓಕೆನಾ? ಸೊ ಐಲಿ ಸಜೆಸ್ಟ್ ಯು ನೀವು ಕ್ಲೂಕಿಂದನೇ ಬುಕ್ ಮಾಡ್ಕೊಂಡು ಹೋಗಿ ಅಂತ. ಸೊ ಇಟ್ ವಾಸ್ ಲೈಕ್ ಅಂಡರ್ 50,000. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಕ್ಲೂಕ್ ಅಲ್ಲಿ ನಾನು ಯಾವ್ಯಾವ ಆ್ಯಕ್ಟಿವಿಟೀಸ್ನ ಬುಕ್ ಮಾಡಿದೆ ಅಂತ. ನೀವು ಕೂಡ ಸ್ಕ್ರಾಲ್ ಡೌನ್ ಮಾಡಿ. ಇಫ್ ಯು ಫೈಂಡ್ ಎನಿಥಿಂಗ್ ಅಟ್ರಾಕ್ಟಿವ್ ಆರ್ ಇಲ್ಲಿ ಹೋಗಲೇಬೇಕಂತ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಅನದರ್ ಥಿಂಗ್, ಸಿಮ್ ಕೂಡ ನಾನು ಕ್ಲೂಕ್ ಆ್ಯಪಲ್ಲೇ ತೊಗೊಂಡಿದ್ದು. ಯಾಕಂತ ಅಂದರೆ ಅಲ್ಲಿ ಹೋದ್ಮೇಲೆ ನೀವು ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಅ ಕ್ಯೂ, ದೆ ಆಸ್ಕ್ ಯು ಫಾರ್ ದ ಡಾಕ್ಯುಮೆಂಟೇಷನ್. ಇಟ್ ಇಸ್ ಸಮಥಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಟೈಮ್ ಸೇವ್ ಮಾಡಬೇಕಂದ್ರೆ ಇಲ್ಲಿಂದನೇ ಬುಕ್ ಮಾಡ್ಕೊಂಡು ಹೋಗಿ. ಸೊ ನಾನು ಇನ್ನೂ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಡೇ 1 ವ್ಲಾಗ್, ಡೇ 2 ವ್ಲಾಗ್, ಡೇ 3 ವ್ಲಾಗ್. ಸೊ ಕಂಪ್ಲೀಟಾಗಿ 5 ಡೇಸ್ದು ವ್ಲಾಗ್ ಮಾಡ್ತೀನಿ. ಇಟ್ ವಾಸ್ ಲೈಕ್ ಅ ಪ್ಲ್ಯಾನಿಂಗ್ ಸಾರ್ಟ್ ಆಫ್ ಅ ಥಿಂಗ್ 5 ಡೇಸ್ದು. ಸೊ ನಾನು ನಿಮಗೆ ಕಂಪ್ಲೀಟಾಗಿ ಡೇ 1, ಡೇ 2, ಡೇ 3 ವ್ಲಾಗ್ನ 100% ಮಾಡ್ತೀನಿ. ಅದಕ್ಕೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ಮೇಲೆ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಸೊ ನೀವು ನನಗೆ ದಯವಿಟ್ಟು ಸಪೋರ್ಟ್ ಮಾಡಬೇಕು. ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ to get my videos. ಅಲ್ಲಿ ತನಕ stay tuned till my next vlog ಅಂತ ಹೇಳ್ತಾ, see you until then, bye bye, take care.